सबको सलाम अलैकुम। जो हमारे आदि नारायण बतौर मंजाना अमन भाई सभी मिलकर ये एक हेलमेट आन दे रही। ज़रा आदमी को कन्नड़ में बात कर मालूम होता नहीं, तेलुगु में मालूम होता नहीं, उसके वजह से हर भाई आपको हेलमेट ले लग जाना। खासकर हमारा कौम में हेलमेट नहीं पहनते। हेलमेट है तो अभी बैग को लगा लेते हैं, पीछे रख लेते हैं, जाते रहते हैं। हेलमेट पहनकर सभी उनकी जान बचाओ। उनके जान की कीमत हेलमेट सिर को मार लग गया तो उसे कौन भी क्या बचा सकते नहीं। बचा हाथ पाँव को मार लगे एडजस्ट हो जाता है। हेलमेट आको मेन सिर की सेफ्टी, हेड अच्छा रहा तो सब अच्छा है सका। उसके वजह से हर मोहल्ले से हर भाई यहाँ पूरे लेडीज है तो अभी उनको भी देती हेलमेट पूरे मिलकर सेपरेट उनको भी लेन रहे, इनको भी लेन रहे, पूरे इनको हेलमेट देती। ज़रा पहले देना था, 4 तारीख को दे रही, ज़रा पहले देना था। अब इंशाल्लाह 4 तारीख के दिन सब भाइयों को देती हेलमेट। ज़रूर से आकर पूरे लेकर जाकर सभी मंजana का आदिनारायण का शुक्रिया अदा करो। ನಿಮಿಷ ಮಾತಾಡ್ತೀನಿ, ದಯವಿಟ್ಟು ಎಲ್ಲರೂ ಗಮನಿಸಬೇಕು ನನ್ನ ಮಾತಿಗೆ. ಎಲ್ಲರೂ ನಮಸ್ಕಾರ. ಹೆಲ್ಮೆಟ್ ಮಾತಾಡ್ತೀನಿ. ನಮ್ಮ ಆದಿನಾರಾಯಣವರು MLA ಆಗ್ತಾರೆ, ವಿಧಾನಸಭೆಗೆ ಕಳ್ತೀವಿ, ಅವ್ರ ಜೊತೆಯಲ್ಲಿ ನಾವು ಹೋಗ್ತೀವಿ. ಅದು ಡೆಫಿನೆಟ್ 100%. ಇನ್ನೊಂದೇನೆಂದರೆ ಬಹಳ ಕಷ್ಟಪಡ್ತಾ ಇದ್ದಾರೆ ತಾಲೂಕಲ್ಲಿ. ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ. ಮಾತಾಡುವಾಗ ಯಾರು ಮಾತಾಡ್ತಾರೆ ಅವಕಾಶ ಕೊಡಬೇಕು. ಕೂತ್ಕೊಳ್ಳಿ, ಬೇಡ ಹೋಗಿ ಅಂತ ಹೇಳ್ಬಾರ್ದು ಯಾರನ್ನ ಆಗಲಿ. ಇರಿ ಸರ್, ನೀವು ನಿಮ್ಮ ಗೊತ್ತಿಲ್ಲ, ಇರಿ ಒಂದು ನಿಮಿಷ ಕೋಪ ಮಾಡ್ಕೋಬಾರ್ದು ಸರ್, ಕೋಪ ಮಾಡ್ಕೋಬಾರ್ದು. ಇನ್ನೊಂದು ಹೇಳ್ತೀನಿ, ಒಂದೇ ಒಂದು ಮಾತು, ಯಾರನ್ನ ನೋಡಿ ಕೋಪ ಮಾಡ್ಕೊಳ್ಳಿ, ನನ್ನ ಮೇಲೆ ಏನನ್ನ ಇದು ಮಾಡ್ಕೊಳ್ಳಿ. ಇನ್ನೊಂದೇನಂದರೆ ನಮ್ಮ ಆದಿನಾರಾಯಣ ಸಾರ್ಗೆ, ನಮ್ಮ ಲೀಡರ್ಸ್ಗೆಲ್ಲ ಒಂದು ಮಾತು ಹೇಳ್ತೀನಿ, ಹಳಬರಿಗೆ ಹೊಸಬರಿಗೆಲ್ಲ ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದಾಗಿ ಕೆಲಸ ಮಾಡೋಣ. ಅದು ಮುಖ್ಯವಾಗಿ ಬೇಕಾಗಿರೋದು. ಅದು ಇಲ್ಲದ ಇದ್ರೆ ಹಳಬರಿಗೆ ಬಿಟ್ಬಿಟ್ಟು ಹೊಸಬರಿಗೆ ಬಿಟ್ಬಿಟ್ರು, ಅವ್ರು ಬೇಡ ಇವ್ರು ಬೇಡ, ಅದು ಇರಬಾರ್ದು. ಒಂದಾಗಿರ್ಬೇಕು. ನಾವು ಒಂದಾಗಿ ಕೆಲಸ ಮಾಡೋಣ, ಮುಂದಕ್ಕೆ ಹೋಗೋಣ, ಐಪನ್ ಗೆಲ್ಸೋಣ. ಆಮೇಲೆ ನಾವು ಎಲ್ಲ ಅವರೆಲ್ಲ MLA, ನಾವು MLA, ನಾವು ಎಲ್ಲರೂ MLA ರೀ. ಅವ್ರು ಗೆದ್ಮೇಲೆ ಈಗ ನಮ್ಮ ಕೊತ್ತೂರು ಮಂಜಣ್ಣವರ MLA ಆಗಿದೆ, ನಾವೆಲ್ಲ MLAನ. ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳಿಬಿಟ್ಟು ನಮ್ಮ ಆದಿನಾರಾಯಣ ಸಾರ್ಗೆ ಅವ್ರಿಗೆ ಮುಂದಕ್ಕೆ ತರೋಣ, ನಾವೆಲ್ಲ ಸೇರಿ ಹೋಗೋಣ. ಹಳಬರು ಹೊಸಬರು ಇಲ್ಲಿ ಸೇರಿಕೊಂಡು ಕೆಲವರು ಬಿಟ್ಟಿದ್ದಾರೆ, ಅದು ಇರಬಾರ್ದು. ನನಗೆಲ್ಲ ಗೊತ್ತು. ಇದು ಡಾಕ್ಯುಮೆಂಟ್ ಯಾರ ಕೈ ಕೊಡಬೇಕು?